ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಮಾತಾಡ್ತಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಇವತ್ತು ನಾನು ಯಾವ ರೀತಿ YT ಸ್ಟುಡಿಯೋನ ಯೂಸ್ ಮಾಡಿ ವ್ಯೂವ್ಸ್ನ ಪಡ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಯೂಟ್ಯೂಬ್ ಚಾನಲ್ ಈ ಥರ ಬರ್ತಿದೆ. ನೋಡಿ, ಈ ಥರ ವ್ಯೂವ್ಸ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಜಾಸ್ತಿ ವ್ಯೂವಿನ ಪಡ್ಕೊಬೇಕಂದ್ರೆ ಯಾವ 3 ಟಿಪ್ಸ್ನ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತಿದ್ದೀನಿ. ಈಗ YT ಸ್ಟುಡಿಯೋನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇಷ್ಟೊಂದಿದೆ. ನಾವು ಬರೀ ಓಪನ್ ಮಾಡೋದು ಮಾತ್ರ ಮೊದಲನೇದು ಆಪ್ಷನ್ ಮಾತ್ರ. ಕಂಟೆಂಟು, ಅನಾಲಿಟಿಕ್ಸು, ಕಮ್ಯುನಿಟಿ ಅವ್ರನ್ನ ಇವನ್ನ ಯಾವುದು ಯೂಸೇ ಮಾಡಲ್ಲ ನಾವು. ನೋಡಿ, ಈ ಥರ ಯಾವುದು ಯೂಸ್ ಮಾಡೋದು, ಅದೊಂದೇ ಮಾತ್ರ ನಾವು ಯೂಸ್ ಮಾಡೋದು. ಸೊ ಇದೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಅನಾಲಿಟಿಕ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮಾಡೋದು, ಈ ಟಿಪ್ಸ್ನ ಬಳಸ್ಕೊಂಡು ವಿಡಿಯೋ ಮಾಡಿದ್ರೆ ತುಂಬ ಜಾಸ್ತಿ ಯೂಸ್ ಆಗುತ್ತೆ. ನೋಡ್ಬೋದು ಇಲ್ಲಿ ಟಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಅದನ್ನ ಓದ್ಕೊಂಡ್ರೆ ಟಿಪ್ಸು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದ್ರ ಮೇಲೆ ವಿಡಿಯೋ ನೀವು ಮಾಡ್ಬೋದು. ಓಕೆನಾ?
ಯಾರೆಲ್ಲ ಕ್ಲಿಕ್ ಮಾಡ್ತಾರೋ ಅದು ಟಿಪ್ಸ್ ವೀಡಿಯೋ ತೋರಿಸ್ತಾರೆ. ಈಗ ನಾನು ಕಾಪಿರೈಟ್ ಟಿಪ್ಸ್ ಹೊಡಿತಾ ಇದ್ದೀನಿ, ಕ್ಲಿಕ್ ಮಾಡ್ತೇನೆ ಅದ್ರ ಮೇಲೆ. ಅದರದ್ದು ಅಷ್ಟೇ ಟಿಪ್ಸ್ ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು. ಇಷ್ಟೊಂದು ಟಿಪ್ಸ್ ಇದೆ ಇಲ್ಲಿ. ಈ ಟಿಪ್ಸ್ನ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿದ್ರೆ ತುಂಬ ವ್ಯೂಸ್ ಬರುತ್ತೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ನೋಡ್ಬೋದು ಎಷ್ಟು ವ್ಯೂ ಬಂದಿದೆ ವಿಡಿಯೋಸ್ಗೆ ಅಥವಾ ಶಾರ್ಟ್ಸ್ಗೆ, ಈ ಥರ ನೋಡ್ಬೋದು ಇಲ್ಲಿ. ಜಾಸ್ತಿ ವ್ಯೂಸ್ ಬರುತ್ತೆ. ಎಲ್ಲರೂ ಕಡಿಮೆ ಯಾಕಂದರೆ ಸಬ್ಸ್ಕ್ರೈಬರು ಈ ವಿಡಿಯೋಸು ಈ ಥರ ಎಲ್ಲ ಅಪ್ಲೋಡ್ ಮಾಡಬೇಕು. ಓಕೆನಾ? Thank you so much for your watching. Thank you so much.